ಮಾರ್ಗಗಳು ಧ್ವಂಸ. ಭೂಕಂಪದ ತೀವ್ರತೆಯಿಂದ ಈಗಾಗಲೇ ಸುಮಾರು 45,000 ಮನೆಗಳು ವಿದ್ಯುತ್ ಸಂಪರ್ಕವಿಲ್ಲದೆ ಕತ್ತಲಿನಲ್ಲಿವೆ. ಇದರ ಜೊತೆ ಮೈ ನಡುಗಿಸುವ ಚಳಿ ಜನರನ್ನ ಮತ್ತಷ್ಟು ಕಂಗಾಲಾಗಿಸಿದ್ದು, ಹಲವು ನಗರಗಳಲ್ಲಿ ನೀರಿನ ಅಭಾವ ಉಂಟಾಗಿದೆ. ಪ್ರಮುಖ ಹೆದ್ದಾರಿಗಳಲ್ಲಿ ಬಿರುಕು ಉಂಟಾಗಿದ್ದು, ವಾಹನಗಳ ಓಡಾಟ ದುಸ್ಥಿರವಾಗಿದೆ. ಹೀಗಾಗಿ ಸೇನೆ ಮತ್ತು ರಕ್ಷಣಾ ಪಡೆಗಳು ತುರ್ತು ಸೇವೆ ಅಗತ್ಯವಿರೋ ಸ್ಥಳಗಳಿಗೆ ತಲುಪುವುದಕ್ಕೆ ಅಡ್ಡಿಯಾಗಿದೆ. ಇಲ್ಲಿ ರನ್ವೇ ಬಿರುಕು ಬಿಟ್ಟಿರೋದ್ರಿಂದ ವಿಮಾನ ಸಂಚಾರ ಸ್ಥಗಿತಗೊಂಡಿದೆ. ಅನೇಕ ರೈಲು ಹಾಗೂ ವಿಮಾನಗಳ ಓಡಾಟ ರದ್ದಾಗಿದೆ. ಜಪಾನ್ ಮಿಲಿಟರಿ ಬೇಸ್ನಲ್ಲಿ ಕನಿಷ್ಠ 1000ಕ್ಕೂ ಅಧಿಕ ಮಂದಿ ಆಶ್ರಯ ಪಡೆದಿದ್ದಾರೆ ಅಂತ ಸೇನಾ ಮೂಲಗಳು ತಿಳಿಸಿವೆ.